ಮನಸ್ಸು ಸದಾ ಸಂತೋಷವಾಗಿರಬೇಕೆಂದರೆ ಯೋಗ, ಜ್ಞಾನ ಮತ್ತು ಆತ್ಮಶಾಂತಿ ಅತ್ಯಂತ ಮುಖ್ಯ. ಅದಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ ಕೆಲ ಸಮಯ ಮೀಸಲಿಡಿ ಎಂದು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಪ್ರಿಯದರ್ಶಿನಿ ಹೇಳಿದರು. ನಗರದ ಸಾಲ್ಗಾಮಿ ರಸ್ತೆ ಬಳಿ ಇರುವ ಎಂಸಿಇ ಕಾಲೇಜು ಆವರಣದಲ್ಲಿ ಆರ್ಟ್ ಆಫ್ ಲಿವಿಂಗ್ ಮತ್ತು ಹಾಸನ ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ 2026 ಮಾರ್ಚ್ 2 ರಿಂದ 7ರವರೆಗೂ ಹಮ್ಮಿಕೊಳ್ಳಲಾಗಿದ್ದ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ವಿಶ್ವಪ್ರಸಿದ್ಧ ಸುದರ್ಶನ ಕ್ರಿಯೆ ತರಬೇತಿ ಮುಕ್ತಾಯ ಸಮಾರಂಭದಲ್ಲಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಅವರು, ಹಿಂದಿನ ಕಾಲದಿಂದಲೇ ಸಂತರು ಮಾನಸಿಕ ಶಾಂತಿ ಮತ್ತು ಸಂತೋಷಕ್ಕಾಗಿ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳನ್ನು ಅನುಸರಿಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಅತಿಯಾದ ಒತ್ತಡ ಮತ್ತು ಆತಂಕದಿಂದ ಜೀವನ ನಡೆಸ್ತಾ ಇರೋದ್ರಿಂದ ಆ ಸಂತೋಷ ಕಡಿಮೆಯಾಗ್ತಾ ಇದೆ. ಆದ್ದರಿಂದ ಮತ್ತೆ ಆ ಮಾನಸಿಕ ಸಂತೋಷವನ್ನು ಪುನಃ ಪಡೆಯುವ ಅಗತ್ಯವಿದೆ ಎಂದು ಹೇಳಿದರು. ಯೋಗವು ದೇಹದ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದ್ದರೆ, ಧ್ಯಾನ ಮತ್ತು ವಿಶ್ವಪ್ರಸಿದ್ಧ ಸುದರ್ಶನ ಕ್ರಿಯೆಯು ಮನಸ್ಸಿನ ಒತ್ತಡದಿಂದ ಮುಕ್ತಗೊಳಿಸಿ ರೋಗಮುಕ್ತ ದೇಹವನ್ನು ನೀಡುತ್ತದೆ. ಇವುಗಳ ಮೂಲಕ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ತಿಳಿಸಿದರು. ಪ್ರತಿದಿನ ಹಲ್ಲು ಉಜ್ಜುವುದು, ಸ್ನಾನ ಮಾಡುವಂತಹ ಸರಳ ದೈನಂದಿನ ಅಭ್ಯಾಸಗಳು ಮನಸ್ಸಿನ ಆರೋಗ್ಯಕ್ಕೆ ಸಹಕಾರಿಯಾಗುತ್ತವೆ. ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಸಕಾರಾತ್ಮಕ ಮನೋಭಾವದಿಂದ ಮಾಡಿದ್ರೆ ನಮ್ಮ ಹೊಸ ಶಕ್ತಿ ಮತ್ತು ಉತ್ಸಾಹ ಬರುತ್ತದೆ. ಮನಸ್ಸಿನ ರಕ್ಷಣೆಗೆ ಪ್ರತಿದಿನ ಸ್ವಲ್ಪ ಸಮಯವನ್ನ ಯೋಗ, ಧ್ಯಾನ ಮತ್ತು ಸತ್ಸಂಗದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಸಂತೋಷ ಮತ್ತು ಜ್ಞಾನ ನಮ್ಮಲ್ಲೇ ಉಳಿಯದೆ ಸಮಾಜದ ಇತರರಿಗೂ ಹಂಚಿಕೊಳ್ಳಬೇಕು. ಒಳ್ಳೆಯವರ ಸಂಘದಲ್ಲಿ ಇದ್ದಾಗ ನಮ್ಮಲ್ಲೂ ಉತ್ತಮ ಶಕ್ತಿ ಮತ್ತು ಉತ್ಸಾಹ ಮೂಡುತ್ತದೆ. ಅದೇ ಸತ್ಸಂಗದ ಮಹತ್ವ ಎಂದು ಹೇಳಿದರು. ಯಾವಾಗಲೂ ಮನಸ್ಸು ಸಂತೋಷವಾಗಿರುತ್ತೆ. ಮನಸ್ಸು ಯಾವುದೋ ಕಾರ್ಯದಲ್ಲಿ ತೊಡಗಿದ್ರೆ ಉತ್ಸಾಹ, ಹುಮ್ಮಸ್ಸು ಎಲ್ಲ ಹೆಚ್ಚಾಗಿರುತ್ತೆ. ಇದು ತಿಳಿದಿರೋ ವಿಷಯ ಎಷ್ಟು ವರ್ಷಗಳಿಲ್ಲ ಸಂತರಿಗೆ ಎಲ್ಲ. ಹಾಗಾಗಿ ಭಾರತದಲ್ಲಿ ಇದು ನಡೀತಾನೆ ಇದೆ. ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಮತ್ತೆ ಪುನಃ ಸ್ವೀಕರಿಸಬೇಕು. ಅದಕ್ಕೆ ಯೋಗ ಮಾಡಿದರೆ ಶಾರೀರಿಕ ಆರೋಗ್ಯ ಇಟ್ಕೊಳ್ಳುತ್ತೆ. ಹಾಗೆ ಪ್ರಾಣಾಯಾಮ, ಸುದರ್ಶನ ಕ್ರಿಯೆ ಮಾಡೋದ್ರಿಂದ ಮನಸ್ಸಿನ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಹೇಗೆ ನಿತ್ಯ ಸ್ನಾನ ಮಾಡ್ಕೊಳ್ತೇವೆ, ಹಲ್ಲು ಹಚ್ಕೊಳ್ತೇವೆ, ಹಾಗೆ ಅದು ಡೆಂಟಲ್ ಹೈಜೀನ್ ಅಂತೇವೆ, ಹಲ್ಲುಜ್ಜೋದು ಅದೆಲ್ಲ ಒಂದು ನಿಯಮ ನಮ್ಮಲ್ಲಲ್ವಾ. ಅದು ಮಾಡಿದ್ರಷ್ಟೇ ಆರೋಗ್ಯವನ್ನು ನಾವು ರಕ್ಷಿಸ್ಬೋದು. ಹಾಗೆ ಮನಸ್ಸಿನ ಆರೋಗ್ಯ ರಕ್ಷಿಸೋದಕ್ಕೆ ನಿತ್ಯ ಒಂದು ಅರ್ಧ ಗಂಟೆ ಇದು ಪ್ರಾಣಾಯಾಮ ಮಾಡೋದು, ಸುದರ್ಶನ ಕ್ರಿಯೆ ಮಾಡೋದು, ಅದರಿಂದ ನಮ್ಮ ಪರ್ಸನಾಲಿಟಿಯನ್ನೇ ಅಷ್ಟೊಂದು ಲವಲವಿಕೆ ಉಂಟಾಗುತ್ತೆ, ಉತ್ಸಾಹ ಇರುತ್ತೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಮಾತನಾಡಿ, ಯಾವುದೇ ಜಾತಿ ಅಥವಾ ಮತಭೇದವಿಲ್ಲದೆ ಎಲ್ಲರೂ ಸಮಾನರು. ಯೋಗ ಮತ್ತು ಜ್ಞಾನವು ಮನುಷ್ಯನ ಆರೋಗ್ಯ ಹಾಗೂ ಮನಸ್ಸಿನ ಸಮತೋಲನ ಕಾಪಾಡಲು ಸಹಾಯಕವಾಗುತ್ತದೆ. ಈ ಶಿಬಿರವು ಎಲ್ಲರಿಗೂ ಉಪಯುಕ್ತವಾಗಿದ್ದು, ಹಾಸನ ಲಯನ್ಸ್ ಕ್ಲಬ್ ಈ ಕಾರ್ಯಕ್ರಮಕ್ಕೆ ಮಹತ್ವದ ಬೆಂಬಲ ನೀಡಿದೆ ಎಂದು ಹೇಳಿದರು. ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂತಹ ಶಿಬಿರಗಳು ನಮ್ಮ ಕರ್ನಾಟಕದಿಂದ ಭಾರತಾದ್ಯಂತ ಹಾಗೂ ವಿಶ್ವಾದ್ಯಂತ ನಡೆದು ಯಶಸ್ವಿಯಾದ ಒಂದು ಆರೋಗ್ಯದ ಮುನ್ನೋಟವನ್ನು ಪರಿಚಯಿಸಿದಂತಹ ರವಿಶಂಕರ್ ಗುರೂಜಿಯವರಿಗೆ ನಮ್ಮ ಧನ್ಯತಾ ಮಾತುಗಳನ್ನು ಹೇಳುತ್ತಾ, ಇಂಥ ಶಿಬಿರಗಳು ಇಡೀ ಜಿಲ್ಲೆಯಾದ್ಯಂತ ನಡೆಯಲಿ. ಈ ಒಂದು ಶಿಬಿರದ ಮುನ್ನೋಟಕ್ಕೆ ಮುನ್ನುಡಿ ಬರೆದಂಥ ನಮ್ಮ ಹಾಸನ ನಗರಸಭಾ ಆಯುಕ್ತರಾಗಿದ್ದಂತಹ ಪರಮೇಶ್ವರಪ್ಪನವರ ಒಂದು ಉತ್ತೇಜನ ನಮ್ಮ ಜಿಲ್ಲೆಯಲ್ಲೂ ನಡೀಲಿಕ್ಕೆ ಬಹಳ ಉಪಯುಕ್ತವಾಗಿದೆ. ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸಿ ಶಿವಸ್ವಾಮಿ ಮಾತನಾಡಿ, ಹಾಸನ ಲಯನ್ಸ್ನ ಸೇವಾ ಕೇಂದ್ರದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇವೆ. ಸಮಾಜದ ಒಳಿತಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದು, ಈ ಯೋಗ ಮತ್ತು ಧ್ಯಾನ ಶಿಬಿರವು ಅವುಗಳಲ್ಲಿ ಒಂದಾಗಿದೆ. ಇದು ಯಶಸ್ವಿಯಾಗಿ ನೆರವೇರುವುದು ಸಂತೋಷಕರ ಸಂಗತಿ ಎಂದರು. ಪತಂಜಲಿ ಯೋಗ ಕೇಂದ್ರದ ಸಹಯೋಗದೊಂದಿಗೆ ಯೋಗ ಕಾರ್ಯಕ್ರಮಗಳು ಈ ಹಿಂದೆ ನಡೀತಾ ಇದ್ದು, ಈಗ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂಪರ್ಕದಿಂದ ಸುದರ್ಶನ ಕ್ರಿಯೆ ಸೇರಿದಂತೆ ಹೊಸ ಅಧ್ಯಾಯ ಆರಂಭವಾಗಿರುವುದು ಸಂತಸದ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಇದರ ಪ್ರಯೋಜನ ತಲುಪಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ತಿಳಿಸಿದರು. ಸತ್ಸಂಗವನ್ನು ಮಾಡಿದ್ದೇವೆ. ಇದು ನಮ್ಮ ಲಯನ್ಸ್ ಕ್ಲಬ್ಬಿನ ಸೇವಾ ವಿಷಯಗಳಲ್ಲಿ ಒಂದು ಕೂಡ. ಲಯನ್ಸ್ ಕ್ಲಬ್ ವತಿಯಿಂದ ಸಮಾಜಕ್ಕೆ ಕೊಡ್ತಾನೆ ಬಂದಿದ್ದೇವೆ. ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ದೀನದಲಿತರಿಗೆ, ಬಡವರಿಗೆ ಹೆಲ್ಪ್ ಮಾಡುವಂಥದ್ದು ಇರ್ಬೋದು, ಮತ್ತೆ ಈ ಥರ ಯೋಗ ಕಾರ್ಯಕ್ರಮಗಳಿರ್ಬೋದು, ಮತ್ತೆ ನೀಡಿರುವಂಥದ್ದನ್ನ ನಾವು ಒದಗಿಸುವಂಥ ಕೆಲಸಗಳನ್ನ ಲಯನ್ಸ್ ಕ್ಲಬ್ ಮಾಡ್ತಾ ಬಂದಿದೆ. ಹಾಸನ ಲಯನ್ಸ್ ಕ್ಲಬ್ನಲ್ಲಿ 150 ಜನ ಸದಸ್ಯರಿದ್ದು ಬಹಳ ಗಂತವ್ಯತ್ತ
ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ವರ್ಷದಲ್ಲಿ ಈಗಾಗಲೇ ನಾವು ಪತಂಜಲಿ ಜೊತೆ ಯೋಗ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ವಿ. ಈಗ ನಮಗೆ ಆರ್ಟ್ ಆಫ್ ಲಿವಿಂಗ್ ನವರ ಸಂಪರ್ಕ ಬೆಳೆದು ನಾವು ಈ ರೀತಿ ಸುದರ್ಶನ ಕ್ರಿಯೆ ಒಂದು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ದಂತೂ ನಮಗಂತೂ ಬಹಳ ಸಂತೋಷ ಆಗಿದೆ. ಮುಂದಿನ ಈ ಸಂದರ್ಭದಲ್ಲಿ ನಗರಸಭೆ ನಿವೃತ್ತ ಆಯುಕ್ತ ಪರಮೇಶ್, ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಶಿಕ್ಷಕರಾದ ಜಿಎ ಸುಬ್ಬಕೃಷ್ಣ, ಸೀನಿಯರ್ ಟೀಚರ್ ಎಚ್ಎಲ್ ವಿದ್ಯಾ, ರೂಪಾ, ಶಿಕ್ಷಕಿ ಎಚ್ ವೇದಶ್ರೀ, ಪ್ರಿಯಾ ಸಿಂಚನ, ಖಜಾಂಚಿ ಚೆನ್ನೇಗೌಡ, ವಲಯ ಅಧ್ಯಕ್ಷ ಎಚ್ಕೆ ನಾಗೇಶ್, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಪಾರ್ಶ್ವನಾಥ್, ಎಚ್ಎ ಅವಿನಾಶ್, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಶಿವ 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 ಸದಾ